ಕಾಶ್ಮೀರದಲ್ಲಿ ಸಿಲುಕಿರುವಂಥ ಕನ್ನಡಿಗರು ಇದೀಗ ಸೇಫ್ ಆಗಿ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ KS ಅಧಿಕಾರಿ ಅಂತ ಚೇತನ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಕಾಶ್ಮೀರದಲ್ಲಾಗಿರುವಂಥ ಘಟನೆ ಸಾಕಷ್ಟು ಭೀಕರವಾಗಿರುವಂಥದ್ದು. ಅವರ ರಕ್ಷಣೆ, ಕನ್ನಡಿಗರ ರಕ್ಷಣೆ ಮಾಡುವಂಥ ಕೆಲಸವನ್ನು ನಿಮ್ಮ ನೇತೃತ್ವದಲ್ಲಿ ಆಗಿದೆ. ಸಂತೋಷ್ ಲಾಡ್ ಅವರು ನಿಮ್ಮ ಜೊತೆಗಿದ್ದರು. ಸರಿ, ಹೇಳಕ್ಕೆ ಇಷ್ಟಪಡ್ತೀರಿ ಇವತ್ತು ಈ ಪರಿಸ್ಥಿತಿ? ಇಲ್ಲ, ನಾವು ನಮ್ಮ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸರ್ರನ್ನು ಕಳಿಸ್ಕೊಟ್ಟಿದ್ರು. ಅವ್ರ ಜೊತೆ ನಾವು ಕಾರ್ಯನಿರ್ವಹಿಸಿ ಸುಮಾರು ಇವಾಗ ನಾವು 177 ಜನ ಕರ್ನಾಟಕದವ್ರನ್ನ ಕರ್ಕೊಂಬಂದಿದ್ವಿ. ಇದಕ್ಕಿಂತ ಮುಂಚೆ ನಾವು ನಿನ್ನೆ ಏನು ನಮ್ಮ ಕರ್ನಾಟಕದಿಂದ 3 ಜನ ಮೃತಪಟ್ಟಿದ್ರು, ಅವ್ರಿಗೆ ಏನು ಮೃತದೇಹಗಳನ್ನ ಅವ್ರ ಫ್ಯಾಮಿಲಿಯವ್ರ ಜೊತೆ ಕಳ್ಸೋಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದು. ಅವ್ರ ಫ್ಯಾಮಿಲಿಯವ್ರಿಗೆ ಏನು ಅಸಿಸ್ಟೆನ್ಸ್ ಕೊಡಬೇಕು ಮತ್ತು ಸಪೋರ್ಟ್ ಕೊಡಬೇಕು ಅದನ್ನು ಕೂಡ ಮಾನ್ಯ ಸಚಿವರ ನೇತೃತ್ವದಲ್ಲಿ ನಾವು ಮಾಡಿ ಈಗ ಅವರು ಫ್ಯಾಮಿಲಿಯವರು ಕೂಡ ಹೋಗಿದ್ದಾರೆ. ಮತ್ತು ಸುಮಾರು ಯಾರು ಅಲ್ಲಿ ಶ್ರೀನಗರದಲ್ಲಿ ಉಳ್ಕೊಂಡಿದ್ರು ಅವರು ಕೂಡ ನಮ್ಮ ಜೊತೆ ಈಗ ಬಂದಿದ್ದಾರೆ. ಎಲ್ರಿಗೂ ಕೂಡ ಒಂದು ರೀತಿ ಯಾರು ಬಂದರು ನಮ್ಮ ಜೊತೆ ಅವ್ರಿಗೊಂದು ರೀತಿ ಸಮಾಧಾನ ಇದೆ, ಅವರು ವಾಪಸ್ ನಮ್ಮ ಪ್ಲೇಸಿಗೆ ಸುರಕ್ಷಿತವಾಗಿ ಬಂದಿದ್ದೀವಿ ಅಂತ. ಸರ್, ಯಾವ ರೀತಿ ಪರಿಸ್ಥಿತಿ ಇತ್ತು? ನೀವು ಕೂಡ ಪ್ರವಾಸದಲ್ಲಿದ್ದಿರಿ. ಈ ಘಟನೆ ತಿಳಿದಾಗ ನಿಮ್ಗೆ ಯಾವ ರೀತಿ ಆತಂಕ ಇತ್ತು? ನಾನು ಏನು ಪಹಲ್ಗಾಂವ್ ಸ್ಥಳದಲ್ಲಿ ಇದ್ದೆ. ಬಟ್ ಈ ಘಟನೆ ನಡೆದಿದ್ದು ಅಲ್ಲಿಂದ ಸುಮಾರು ಒಂದು 5 ಕಿಲೋಮೀಟ್ರ್ ಇದ್ದಂಥ ಒಂದು ಬೇಸರಾಮ್ ಅನ್ನೋ ಸ್ಥಳದಲ್ಲಿ. ನಾವು ಆಗ ಜಸ್ಟ್ ಪಹಲ್ಗಾಮ್ ರೀಚ್ ಆಗಿದ್ದು. ಆಗ ಆ ಘಟನೆ ಬಗ್ಗೆ ಗೊತ್ತಾಯಿತು ಊಟ ಮಾಡ್ತಾ ಇರಬೇಕಾದ್ರೆ. ಆನಂತರ ನಮ್ಮ ಜೊತೆ ಇದ್ದಂಥ ಸ್ಟಾಫ್ ಹೇಳಿದ್ರು, ಸರ್ ಈಗ ನೋಡೋದಕ್ಕೆ ಯಾವುದೂ ಆಗೋದಿಲ್ಲ, ನಾವು ವಾಪಸ್ ಶ್ರೀನಗರ್ಗೆ ಹೋಗೋಣ ಅಂತ. ನಾವು ವಾಪಸ್ ಹೊರಟಿದ್ದು. ಆ ಸಂದರ್ಭದಲ್ಲಿ ನಮಗೆ ಸರ್ಕಾರದಿಂದ ಮಾಹಿತಿ ಬಂತು, ಇನ್ಸ್ಟ್ರಕ್ಷನ್ ಬಂತು, ವಾಪಸ್ ಹೋಗಿ ನಮ್ಮ ಕರ್ನಾಟಕದವ್ರಿಗೆ ಅರೆಸ್ಟ್ ಮಾಡಬೇಕಂತ. ತಕ್ಷಣ ನಾನು ಅಲ್ಲಿ ಪಹಲ್ಗಾಮ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಯಾರು ನಮ್ಮಲ್ಲಿ ಇಂಜರ್ಡು ಮತ್ತು ಮೃತಪಟ್ಟಿರೋರ ಕುಟುಂಬದ ಜೊತೆ ಮಾತಾಡಿ ಅವ್ರಿಗೆ ಏನು ಆ ಸಂದರ್ಭದಲ್ಲಿ ಏನು ಸಹಾಯ ಮಾಡಬೇಕು ಅದನ್ನು ನಾವು. ಸರ್, ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋವಂಥದ್ದು, ಹತ್ಯೆ ಮಾಡಿದಾರೆ ಅಂಥದ್ದು, ಈ ರೀತಿ ಘಟನೆ ಆದಾಗ ಸಾಕಷ್ಟು ಅಲ್ಲಿರೋ ಜನರಿಗೆ ಭಯ ಇರುತ್ತೆ. ಅವ್ರನ್ನೆಲ್ಲ ಹೇಗೆ ಒಗ್ಗೂಡಿಸೋ ಕೆಲಸ ಮಾಡಿದ್ದೀವಿ? ಅಲ್ಲ, ನಾವು ಅವರು ಮೃತಪಟ್ಟವ್ರದ್ದು ಬಿಟ್ಟು ಉಳಿದವ್ರು ಯಾರ್ಯಾರಿದ್ರು ಅವರು ಆಲ್ರೆಡಿ ಅವರ ಸುರಕ್ಷಿತ ಸ್ಥಳದಲ್ಲಿದ್ದರು, ಹೋಟ್ಲಲ್ಲಿದ್ದರು. ಬಟ್ ಅವ್ರದ್ದು ಒಂದೇ ಒಂದು ನಾವು ವಾಪಸ್ ಬೆಂಗಳೂರಿಗೆ ಬರಬೇಕು ಅನ್ನೋದಿತ್ತು. ಸಚಿವರ ನೇತೃತ್ವದಲ್ಲಿ ನಾವು ಅವ್ರಿಗೆ ಭೇಟಿ ಮಾಡಿ ಅವ್ರದ್ದು ಡೀಟೇಲ್ಸ್ ಎಲ್ಲ ತೊಗೊಂಡು ಒಂದು ಸ್ಪೆಷಲ್ ಏರ್ಕ್ರಾಫ್ಟನ್ನು ಕೂಡ ಬುಕ್ ಮಾಡಿ ಅವ್ರನ್ನ ಇವಾಗ ನಾವು ಕರ್ಕೊಂಡು 177 ಜನ ಸೇಫಾಗಿ ಬಂದಿದ್ದಾರೆ. ಹೇಗೆ ಅನಿಸ್ತಿದೆ ಸರ್ ನಿಮಗೆ ಫೀಲ್? ಏನಿಲ್ಲ, ಒಂದು ಮಾನಸಿಕವಾಗಿ ಒಂದು ತೃಪ್ತಿ ಇದೆ. ಬಟ್ ಸುಮಾರು 26 ಜನಕ್ಕೆ ಸತ್ತೋಗಿರೋದು ಸ್ವಲ್ಪ ಭಾಳ ಬೇಜಾರಾಗಂಥ ವಿಷಯ. ಸರ್, 3 ಜನ ಸಾವನ್ನಪ್ಪಿದ್ರು, ಒಬ್ಬರು ಆಂಧ್ರ ಮೂಲದವರು ಅನ್ನೋವಂಥದ್ದು. ಹೌದು, ಅವ್ರು ಬೆಂಗಳೂರಲ್ಲಿ ರಾಮಮೂರ್ತಿ ನಗರದಲ್ಲಿ ಮನೆ ಇತ್ತು ಅಂತೇಳಿ ಅವ್ರ ಫ್ರೆಂಡ್ಸ್ಗಳು ಕೂಡ ಬೆಂಗಳೂರಿಂದಲೇ ಹೋಗಿದ್ರು. ಅವ್ರ ಮುಖಾಂತರ ಮಾಹಿತಿ ಬಂತು. ಅವ್ರ ಮೃತದೇಹವನ್ನು ನಾವು ಚೆನ್ನೈಗೆ ಕಳಿಸೋಂಥ ವ್ಯವಸ್ಥೆ ಮಾಡಿದ್ದು. ಇನ್ನು ಇಬ್ಬರನ್ನ ಮೃತದೇಹವನ್ನು ನಾವು ಬೆಂಗಳೂರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆ. CM ಏನಾದರೂ ಕರೆ ಮಾಡಿದ್ರೆ ಸರ್ ನಿಮಗೆ? ಇಲ್ಲ, ಅವರು ಸಾಹೇಬರು ಯಾರು ಮೃತಪಟ್ಟ ಕುಟುಂಬದ ಜೊತೆ ಮಾತಾಡೋಕ್ಕೆ ಸ್ವಂತನ ಹೇಳೋ ಸಂದರ್ಭದಲ್ಲಿ ನಮಗೆ ಮಾಹಿತಿ ಇದೆ. ಇದಿಷ್ಟು KS ಅಧಿಕಾರಿ ಇರುವಂಥ ಚೇತನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಾಯಿ ಪ್ರಸನ್ನ, ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.